ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ತಿಳಿದುಕೊಳ್ತಾ ಇರೋದು ಏನು ಅಂತಂದ್ರೆ ಒಂದು ಅಪರೂಪದ ಯೋಗದ ಬಗ್ಗೆ. ಈ ಯೋಗವು 12 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ. ಈ ಯೋಗ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ನೀವು ಈ ಯೋಗದ ದಿನ ತಿಳಿದುಕೊಂಡು ಶುದ್ಧ ಮನಸ್ಸಿನಿಂದ ಕೆಲವೊಂದು ಕಾರ್ಯಗಳನ್ನ ಮಾಡಿದ್ರೆ ಬಡವನು ಕೂಡ ಕೋಟ್ಯಾಧಿಪತಿಯಾಗುವ ಈ ಒಂದು ಯೋಗ ಬಂದಿದೆ. ಇದು ಯಾವುದೇ ಒಂದು ಕೇವಲ ನಂಬಿಕೆಯ ಕಥೆಯಲ್ಲ. ಇದು ಶಾಸ್ತ್ರಗಳಲ್ಲಿ ನಮೂದಿಸಲಾದ ಮತ್ತು ಶ್ರೀಮಂತಿಕೆ ದಾರಿ ತೆರೆಯುವ ಒಂದು ಮಹಾನ್ ಯೋಗ ಅಂತಾನೆ ಹೇಳಬಹುದು. ಈ ಯೋಗದ ದಿನ ದೈವಿಕ ಶಕ್ತಿಗಳು ಭೂಮಿಗೆ ಇಳಿದು ಬರುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ದೇವತೆಗಳು ತಮ್ಮ ಅನುಗ್ರಹವನ್ನು ಫಲ ರೀತಿಯಲ್ಲಿ ನೀಡ್ತಾರೆ. ಈ ದಿನದ ಮಹತ್ವವನ್ನ ತಿಳಿದ ಮಹಾತ್ಮರು, ಸದ್ಗುರುಗಳು ಮತ್ತು ನಮ್ಮ ಒಂದು ಪುರಾತನ ಋಷಿಗಳೇನಿದ್ರು ಅವರೆಲ್ಲರೂ ಕೂಡ ಸದಾ ಈ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. 12 ವರ್ಷಕ್ಕೊಮ್ಮೆ ಒಂದು ಬಾರಿ ಬರುವ ಈ ಶ್ರೇಷ್ಠ ಯೋಗವನ್ನ ಪುಷ್ಯ ನಕ್ಷತ್ರದಲ್ಲಿ ಬರುವ ಗುರು ಬ್ರಹ್ಮ ಯೋಗ ಅಂತ ಕರೀತಾರೆ. ಈ ದಿನ ಇಚ್ಛೆಗಳನ್ನ ಪೂರೈಸುವ, ಕರ್ಮ ಫಲವತ್ತಾಗಿರುವ, ಹಣದ ಒಂದು ತೊಂದರೆಗಳನ್ನು ದೂರ ಮಾಡುವ ಮಹತ್ವ. ಈ ಯೋಗದ ದಿನ ನೀವು ಏನೇನ್ ಮಾಡಬೇಕು ಅಂತಂದ್ರೆ, ಮೊದಲನೆಯದಾಗಿ ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ, ಶುದ್ಧ ಒಂದು ಬಟ್ಟೆಯನ್ನು ಧರಿಸಿ, ಮನೆಯ ಪೂಜೆ ಮನೆಗೆ ಹೋಗಬೇಕು. ಅಲ್ಲಿಗೆ ತುಳಸಿ ದಳ, ಬಿಳಿ ಹೂವು, ಜಾಸ್ಮಿನ್ ಹೂವು, ಒಂದು ತುಪ್ಪದ ದೀಪ, ಬಾಳೆಹಣ್ಣು, ಹೀಗೆ ತುಪ್ಪದ ಒಂದು ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಶ್ರೀ ಮಹಾಲಕ್ಷ್ಮಿಯ 108 ನಾಮಗಳನ್ನು ಜಪ ಮಾಡಬೇಕು. ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನ ಕನಿಷ್ಠ 108 ಬಾರಿ ಆದರೂ ನೀವು ಜಪ ಮಾಡಬೇಕು. ಇದನ್ನು ಮಾಡಿದವರು ತಮ್ಮ ಕಷ್ಟದಿಂದ, ಆರ್ಥಿಕ ಹಿನ್ನಡೆಯಿಂದ ಹೊರ ಬರ್ತಾರೆ. ಈ ಯೋಗದ ದಿನ ಗೃಹ ಒಂದು ಲಕ್ಷ್ಮಿಗೆ ಅಥವಾ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಚಿನ್ನದ ಒಂದು ಸರ ಅಥವಾ ಬಳೆ, ಏನಾದರೂ ಸೀರೆ, ಏನಾದರೂ ಹೊಸ ಬಟ್ಟೆ, ಈ ತರ ಏನಾದರೂ ಕೊಡಿಸಿದ್ರೆ ಅದು ಲಕ್ಷ್ಮೀ ದೇವಿಗೆ ಕೊಟ್ಟ ದಾನವಾಗಿ ಪರಿಣಾಮ ಬೀರುತ್ತೆ. ಇನ್ನು ಎರಡನೇದಾಗಿ ಈ ದಿನ ಗೋದಾನ, ಅನ್ನದಾನ ಅಥವಾ ಕುಂಭದಾನ ಮಾಡಿದ್ರೆ ಅದು ಅನಂತ ಪುಣ್ಯವನ್ನ ತರುತ್ತೆ. ಈ ಯೋಗದ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈ ದಿನ ಶುಭ ಸಮಯದಲ್ಲಿ ಚಿನ್ನ, ಬೆಳ್ಳಿ, ಧಾನ್ಯ ಅಥವಾ ವಸ್ತ್ರ ಖರೀದಿ ಮಾಡಿದ್ರೆ ಅದು ದಶಗುಣ ಒಂದು ಫಲವನ್ನ ಕೊಡುತ್ತೆ. ಇನ್ನು ಒಂದು ಒಳ್ಳೆಯ ಒಬ್ಬ ಬ್ರಾಹ್ಮಣರಿಗೆ ನೀವು ಏನಾದ್ರೂ ಎಳ್ಳು ದಾನ ಮಾಡಿದ್ರೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ. ಈ ಯೋಗದಂದು ಮಾಡುವ ಪ್ರತಿಯೊಂದು ಜಪ ಕಾರ್ಯಗಳು ಎಲ್ಲ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶ್ರೀ ಸೂಕ್ತ ಪಠಣ, ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಇವೆಲ್ಲವನ್ನು ಕೂಡ ಜಪ ಮಾಡಬಹುದು. ವಿಷ್ಣು ಸಹಸ್ರನಾಮ ಇವೆಲ್ಲವೂ ತುಂಬಾ ಒಳ್ಳೆಯದನ್ನು ಮಾಡುತ್ತೆ. ಈ ಜಪಗಳನ್ನ ಶುದ್ಧ ಮನಸ್ಸಿನಿಂದ ಮಾಡಿದ್ರೆ ನಿಮ್ಗೆ ಬರುವ ಒಂದು ವೃತ್ತಿಗೆ ಸಂಬಂಧಪಟ್ಟ ಕಷ್ಟಗಳಾಗಿರ್ಬೋದು, ಹಣದ ಸಮಸ್ಯೆಗಳಿಗೆ ಆಗಿರ್ಬೋದು, ಅಥವಾ ಸಾಲದ ಬಾಧೆ ಎಲ್ಲವೂ ಕೂಡ ನಿವಾರಣೆಯಾಗಿ ಹೋಗುತ್ತೆ. ಈ ದಿನ ಮಾಡಿದ ಜಪ ಹಾಗೂ ತಪಸ್ಸುಗಳನ್ನ ದೇವತೆಗಳು ಕೂಡ ಒಂದು ಕಟ್ಟುಕತೆಯಂತೆ ಕೇಳೋದಿಲ್ಲ. ಅವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವತ್ತಿನ ದಿನ ಅವರ ಕೃಪೆ ಖಂಡಿತವಾಗಿಯೂ ನಿಮಗೆ ಬಂದೇ ಬರುತ್ತೆ. ಇನ್ನು ಒಂದು ಮಹತ್ವಪೂರ್ಣ ಅಂಶ ಏನಂತಂದ್ರೆ, ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ಒಳಗಡೆನೆ ಅಥವಾ ಸಂಜೆ 6 ಗಂಟೆಯಿಂದ ರಾತ್ರಿ 9ರ ಒಳಗೆ ಸಮಯದಲ್ಲಿ ನೀವು ಯಾವುದಾದ್ರೂ ದಾನ ಮಾಡಿದ್ರೆ ಆದ್ರೆ ಅತ್ಯಂತ ಶುಭದಾಯಕ. ಇದು ಒಂದು ಕಾಲದ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ. ಈ ಯೋಗದ ಸಮಯದಲ್ಲಿ ಈ ಫಲಕಗಳು ನೀವು ಉದ್ಯೋಗವಿಲ್ಲದೆ ಇದ್ರೆ ಇರಬಹುದು, ಈ ದಿನ ಜಪ ಮಾಡಿದ್ರೆ ಕೆಲಸ ಸಿಗುತ್ತೆ. ಇನ್ನು ನೀವು ಏನಾದರೂ ಸಾಲದಲ್ಲಿ ಮುಳುಗಿದ್ರೆ ಈ ದಿನ ಒಂದು ಎಳ್ಳಿನ ದಾನ ಮಾಡಿದ್ರೆ ಸಾಲ ಎಲ್ಲ ತೀರಿ ಹೋಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬಾ ಒಂದು ಅಧಿಕ ಒಂದು ಪ್ರಸಂಗದಲ್ಲಿ ನಡೆಯುತ್ತೆ. ಅವರಿಗೆ ತುಂಬಾ ರ್ಯಾಂಕಿಂಗ್ ಬರ್ತಾರೆ ಅವರು. ಈ ದಿನ ದೇವಾಲಯದಲ್ಲಿ ದೀಪ ಹಚ್ಚಿದ್ರೆ ಶ್ರದ್ಧೆ ಎಲ್ಲದಕ್ಕೂ ಏನೇ ಮಾಡಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಮಾಡಿದ್ರೆ ಮಾತ್ರ ಎಲ್ಲವೂ ಫಲ ಕೊಡ್ತವೆ. ಇಂತಹ ಮಹಾಯೋಗ ಕೇವಲ 12 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ. ಹಾಗಾಗಿ ಈ ಸಮಯವನ್ನ ನಿಮ್ಮ ಜೀವನದ ಒಂದು ಶ್ರೇಷ್ಠ ಅವಕಾಶಕ್ಕಾಗಿ ಪರಿಗಣಿಸಬೇಕು. ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಂದ್ರೆ, ಬೇರೆ ಯಾರಿಗಾದರೂ ಹೀಗೊಂದು ಶುಭಯೋಗ ಇದೆ ಅಂತ ಗೊತ್ತಾಗಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಗೊತ್ತಾದ ತಕ್ಷಣ ನೀವು ಬೇರೆಯವರಿಗೂ ಹೇಳಬೇಕು. ಅದರಿಂದ ನಿಮಗೂ ಅವ್ರು ಮಾಡಿರೋ ಒಂದು ಪೂಜಾ ಫಲ ನಿಮಗೂ ಸಿಗುತ್ತೆ. ಈ ದಿನ ಹಾಲು, ತುಪ್ಪ, ಬಾಳೆಹಣ್ಣು, ಏಲಕ್ಕಿ ಇವುಗಳನ್ನ ವ್ಯರ್ಥವಾಗಿ ಎಸಿಬಾರದು. ಮನೆಯಲ್ಲಿ
ಜಗಳ ಆಡಬಾರ್ದು, ಕೋಪ ಮಾಡ್ಕೋಬಾರ್ದು. ದಿವ್ಯ ಶಕ್ತಿಯು ಮನೆಯೊಳಗೆ ಪ್ರವೇಶ ಮಾಡುವ ಒಂದು ದಿವ್ಯ ಸಮಯ ಅದು. ಈ ಯೋಗದ ಸಮಯದಲ್ಲಿ ಮೌನ ವ್ರತ, ಉಪವಾಸ, ಜಪ ಮತ್ತು ಧ್ಯಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದು. ಈ ಯೋಗದ ದಿನ ರಾತ್ರಿಯಲ್ಲಿ ಕನಿಷ್ಠ 11 ದೀಪಗಳನ್ನು ಹಚ್ಚಿ ಮಾತೆಯಾದ ಮಹಾಲಕ್ಷ್ಮಿಯನ್ನ ಮತ್ತು ವಿಷ್ಣುವನ್ನ ನೀವು ಪೂಜೆ ಮಾಡ್ರಿ, ಅವರ ನಾಮಾವಳಿ ಓದಿರಿ. ಇದರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಹಸಿದವರಿಗೆ ಅನ್ನದಾನ ಮಾಡಿ, ಮನೆ ಮುಂದೆ ರಂಗೋಲಿ ಹಾಕಿ, ದೀಪ ಹಚ್ಚಿ, ಮನೆಯಿಂದ ಒಂದು ನಕಾರಾತ್ಮಕ ಶಕ್ತಿ ಎಲ್ಲ ಓಡಿ ಹೋಗುತ್ತೆ. ಈ 12 ವರ್ಷದ ಈ ಮಹಾಯೋಗದ ಸಂಪೂರ್ಣ ಶಕ್ತಿ ನಿಮ್ಮ ಜೀವನವನ್ನು ಹೊಸ ಬೆಳಕಿನಲ್ಲಿ ಮುನ್ನಡೆಸಬಹುದು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಧಾರ್ಮಿಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದು ನಾವು ತಿಳಿದುಕೊಳ್ತಾ ಇರೋದು ಏನು ಅಂತಂದ್ರೆ ಒಂದು ಅಪರೂಪದ ಯೋಗದ ಬಗ್ಗೆ. ಈ ಯೋಗವು 12 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ. ಈ ಯೋಗ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ನೀವು ಈ ಯೋಗದ ದಿನ ತಿಳಿದುಕೊಂಡು ಶುದ್ಧ ಮನಸ್ಸಿನಿಂದ ಕೆಲವೊಂದು ಕಾರ್ಯಗಳನ್ನ ಮಾಡಿದ್ರೆ ಬಡವನು ಕೂಡ ಕೋಟ್ಯಾಧಿಪತಿಯಾಗುವ ಒಂದು ಯೋಗ ಬಂದಿದೆ. ಇದು ಯಾವುದೇ ಒಂದು ಕೇವಲ ನಂಬಿಕೆಯ ಕಥೆಯಲ್ಲ. ಇದು ಶಾಸ್ತ್ರಗಳಲ್ಲಿ ನಮೂದಿಸಲಾದ ಮತ್ತು ಶ್ರೀಮಂತಿಕೆ ದಾರಿ ತೆರೆಯುವ ಒಂದು ಮಹಾನ್ ಯೋಗ ಅಂತಾನೆ ಹೇಳಬಹುದು. ಈ ಯೋಗದ ದಿನ ದೈವಿಕ ಶಕ್ತಿಗಳು ಭೂಮಿಗೆ ಇಳಿದು ಬರುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ದೇವತೆಗಳು ತಮ್ಮ ಅನುಗ್ರಹವನ್ನು ಫಲ ರೀತಿಯಲ್ಲಿ ನೀಡ್ತಾರೆ. ಈ ದಿನದ ಮಹತ್ವವನ್ನ ತಿಳಿದ ಮಹಾತ್ಮರು, ಸದ್ಗುರುಗಳು ಮತ್ತು ನಮ್ಮ ಒಂದು ಪುರಾತನ ಋಷಿಗಳೇನಿದ್ರು ಅವರೆಲ್ಲರೂ ಕೂಡ ಸದಾ ಈ ದಿನವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. 12 ವರ್ಷಕ್ಕೊಮ್ಮೆ ಒಂದು ಬಾರಿ ಬರುವ ಈ ಶ್ರೇಷ್ಠ ಯೋಗವನ್ನ ಪುಷ್ಯ ನಕ್ಷತ್ರದಲ್ಲಿ ಬರುವ ಗುರು ಬ್ರಹ್ಮ ಯೋಗ ಅಂತ ಕರೀತಾರೆ. ಈ ದಿನ ಇಚ್ಛೆಗಳನ್ನ ಪೂರೈಸುವ, ಕರ್ಮ ಫಲವತ್ತಾಗಿರುವ, ಹಣದ ಒಂದು ತೊಂದರೆಗಳನ್ನು ದೂರ ಮಾಡುವ ಮಹತ್ವ. ಈ ಯೋಗದ ದಿನ ನೀವು ಏನೇನ್ ಮಾಡಬೇಕು ಅಂತಂದ್ರೆ, ಮೊದಲನೆಯದಾಗಿ ಮುಂಜಾನೆ ಎದ್ದ ಕೂಡಲೇ ಸ್ನಾನ ಮಾಡಿ, ಶುದ್ಧ ಒಂದು ಬಟ್ಟೆಯನ್ನು ಧರಿಸಿ, ಮನೆಯ ಪೂಜೆ ಮನೆಗೆ ಹೋಗಬೇಕು. ಅಲ್ಲಿಗೆ ತುಳಸಿ ದಳ, ಬಿಳಿ ಹೂವು, ಜಾಸ್ಮಿನ್ ಹೂವು, ಒಂದು ತುಪ್ಪದ ದೀಪ, ಬಾಳೆಹಣ್ಣು, ಹೀಗೆ ತುಪ್ಪದ ಒಂದು ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಶ್ರೀ ಮಹಾಲಕ್ಷ್ಮಿಯ 108 ನಾಮಗಳನ್ನು ಜಪ ಮಾಡಬೇಕು. ಓಂ ಮಹಾಲಕ್ಷ್ಮೀ ನಮಃ ಈ ಮಂತ್ರವನ್ನ ಕನಿಷ್ಠ 108 ಬಾರಿ ಆದರೂ ನೀವು ಜಪ ಮಾಡಬೇಕು. ಇದನ್ನು ಮಾಡಿದವರು ತಮ್ಮ ಕಷ್ಟದಿಂದ, ಆರ್ಥಿಕ ಹಿನ್ನಡೆಯಿಂದ ಹೊರ ಬರ್ತಾರೆ. ಈ ಯೋಗದ ದಿನ ಗೃಹ ಒಂದು ಲಕ್ಷ್ಮಿಗೆ ಅಥವಾ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಚಿನ್ನದ ಒಂದು ಸರ ಅಥವಾ ಬಳೆ, ಏನಾದರೂ ಸೀರೆ, ಏನಾದರೂ ಹೊಸ ಬಟ್ಟೆ, ಈ ತರ ಏನಾದರೂ ಕೊಡಿಸಿದ್ರೆ ಅದು ಲಕ್ಷ್ಮೀ ದೇವಿಗೆ ಕೊಟ್ಟ ದಾನವಾಗಿ ಪರಿಣಾಮ ಬೀರುತ್ತೆ. ಇನ್ನು ಎರಡನೇದಾಗಿ ಈ ದಿನ ಗೋದಾನ, ಅನ್ನದಾನ ಅಥವಾ ಕುಂಭದಾನ ಮಾಡಿದ್ರೆ ಅದು ಅನಂತ ಪುಣ್ಯವನ್ನ ತರುತ್ತೆ. ಈ ಯೋಗದ ಮತ್ತೊಂದು ವಿಶೇಷತೆ ಏನಂತಂದ್ರೆ, ಈ ದಿನ ಶುಭ ಸಮಯದಲ್ಲಿ ಚಿನ್ನ, ಬೆಳ್ಳಿ, ಧಾನ್ಯ ಅಥವಾ ವಸ್ತ್ರ ಖರೀದಿ ಮಾಡಿದ್ರೆ ಅದು ದಶಗುಣ ಒಂದು ಫಲವನ್ನ ಕೊಡುತ್ತೆ. ಇನ್ನು ಒಂದು ಒಳ್ಳೆಯ ಒಬ್ಬ ಬ್ರಾಹ್ಮಣರಿಗೆ ನೀವು ಏನಾದ್ರೂ ಎಳ್ಳು ದಾನ ಮಾಡಿದ್ರೆ ಪಿತೃದೋಷ ಕೂಡ ನಿವಾರಣೆ ಆಗುತ್ತೆ. ಈ ಯೋಗದಂದು ಮಾಡುವ ಪ್ರತಿಯೊಂದು ಜಪ ಕಾರ್ಯಗಳು ಎಲ್ಲ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶ್ರೀ ಸೂಕ್ತ ಪಠಣ, ಕನಕದಾರ ಸ್ತೋತ್ರ, ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಇವೆಲ್ಲವನ್ನು ಕೂಡ ಜಪ ಮಾಡಬಹುದು. ವಿಷ್ಣು ಸಹಸ್ರನಾಮ ಇವೆಲ್ಲವೂ ತುಂಬಾ ಒಳ್ಳೆಯದನ್ನು ಮಾಡುತ್ತೆ. ಈ ಜಪಗಳನ್ನ ಶುದ್ಧ ಮನಸ್ಸಿನಿಂದ ಮಾಡಿದ್ರೆ ನಿಮಗೆ ಬರುವ ಒಂದು ವೃತ್ತಿಗೆ ಸಂಬಂಧಪಟ್ಟ ಕಷ್ಟಗಳಾಗಿರ್ಬೋದು, ಹಣದ ಸಮಸ್ಯೆಗಳಿಗೆ ಆಗಿರ್ಬೋದು, ಅಥವಾ ಸಾಲದ ಬಾಧೆ ಎಲ್ಲವೂ ಕೂಡ ನಿವಾರಣೆಯಾಗಿ ಹೋಗುತ್ತೆ. ಈ ದಿನ ಮಾಡಿದ ಜಪ ಹಾಗೂ ತಪಸ್ಸುಗಳನ್ನ ದೇವತೆಗಳು ಕೂಡ ಒಂದು ಕಟ್ಟುಕತೆ ಅಂತ ಕೇಳೋದಿಲ್ಲ, ಅವರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವತ್ತಿನ ದಿನ ಅವರ ಕೃಪೆ ಖಂಡಿತವಾಗಿಯೂ ನಿಮಗೆ ಬಂದೇ ಬರುತ್ತೆ. ಇನ್ನು ಒಂದು ಮಹತ್ವಪೂರ್ಣ ಅಂಶ ಏನಂತಂದ್ರೆ, ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯ ಒಳಗಡೆನೆ ಅಥವಾ ಸಂಜೆ 6 ಗಂಟೆಯಿಂದ ರಾತ್ರಿ 9ರ ಒಳಗೆ ಸಮಯದಲ್ಲಿ ನೀವು ಯಾವುದಾದ್ರೂ ದಾನ ಮಾಡಿದ್ರೆ ಆದ್ರೆ ಅತ್ಯಂತ ಶುಭದಾಯಕ. ಇದು ಒಂದು ಕಾಲದ ಶಕ್ತಿಗೆ ಅನುಗುಣವಾಗಿ ಕೆಲಸ ಮಾಡುತ್ತೆ. ಈ ಯೋಗದ ಸಮಯದಲ್ಲಿ ಈ ಫಲಕಗಳು ನೀವು ಉದ್ಯೋಗವಿಲ್ಲದೆ ಇದ್ರೆ ಇರಬಹುದು, ಈ ದಿನ ಜಪ ಮಾಡಿದ್ರೆ ಕೆಲಸ ಸಿಗುತ್ತೆ. ಇನ್ನು ನೀವು ಏನಾದರೂ ಸಾಲದಲ್ಲಿ ಮುಳುಗಿದ್ರೆ ಈ ದಿನ ಒಂದು ಎಳ್ಳಿನ ದಾನ ಮಾಡಿದ್ರೆ ಸಾಲ ಎಲ್ಲ ತೀರಿ ಹೋಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕೂಡ ತುಂಬಾ ಒಂದು
ಅಧಿಕ ಒಂದು ಪ್ರಸಂಗದಲ್ಲಿ ನಡೆಯುತ್ತೆ, ಅವರಿಗೆ ತುಂಬಾ ರ್ಯಾಂಕಿಂಗ್ ಬರ್ತಾರೆ ಅವರು. ಈ ದಿನ ದೇವಾಲಯದಲ್ಲಿ ದೀಪ ಹಚ್ಚಿದ್ರೆ ಶ್ರದ್ಧೆ ಎಲ್ಲದಕ್ಕೂ ಏನೇ ಮಾಡಲಿ ಶ್ರದ್ಧೆ ಇರಬೇಕು. ಶ್ರದ್ಧೆ ಮಾಡಿದ್ರೆ ಮಾತ್ರ ಈ ಎಲ್ಲವೂ ಫಲ ಕೊಡ್ತವೆ. ಇಂತಹ ಮಹಾಯೋಗ ಕೇವಲ 12 ವರ್ಷಗಳಿಗೊಮ್ಮೆ ಮಾತ್ರ ಬರುತ್ತೆ. ಹಾಗಾಗಿ ಈ ಸಮಯವನ್ನ ನಿಮ್ಮ ಜೀವನದ ಒಂದು ಶ್ರೇಷ್ಠ ಅವಕಾಶಕ್ಕಾಗಿ ಪರಿಗಣಿಸಬೇಕು. ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತಂದ್ರೆ, ಬೇರೆ ಯಾರಿಗಾದರೂ ಹೀಗೊಂದು ಶುಭಯೋಗ ಇದೆ ಅಂತ ಗೊತ್ತಾಗಿದ್ರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಬಾರದು. ಗೊತ್ತಾದ ತಕ್ಷಣ ನೀವು ಬೇರೆಯವರಿಗೂ ಹೇಳಬೇಕು. ಅದರಿಂದ ನಿಮಗೂ ಅವ್ರು ಮಾಡಿರೋ ಒಂದು ಪೂಜಾ ಫಲ ನಿಮಗೂ ಸಿಗುತ್ತೆ. ಈ ದಿನ ಹಾಲು, ತುಪ್ಪ, ಬಾಳೆಹಣ್ಣು, ಏಲಕ್ಕಿ ಇವುಗಳನ್ನ ವ್ಯರ್ಥವಾಗಿ ಎಸಿಬಾರದು. ಮನೆಯಲ್ಲಿ ಜಗಳ ಆಡಬಾರ್ದು, ಕೋಪ ಮಾಡ್ಕೋಬಾರ್ದು. ದಿವ್ಯ ಶಕ್ತಿಯು ಮನೆಯೊಳಗೆ ಪ್ರವೇಶ ಮಾಡುವ ಒಂದು ದಿವ್ಯ ಸಮಯ ಅದು. ಈ ಯೋಗದ ಸಮಯದಲ್ಲಿ ಮೌನ ವ್ರತ, ಉಪವಾಸ, ಜಪ ಮತ್ತು ಧ್ಯಾನ ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳಬಹುದು. ಈ ಯೋಗದ ದಿನ ರಾತ್ರಿಯಲ್ಲಿ ಕನಿಷ್ಠ 11 ದೀಪಗಳನ್ನು ಹಚ್ಚಿ ಮಾತೆಯಾದ ಮಹಾಲಕ್ಷ್ಮಿಯನ್ನ ಮತ್ತು ವಿಷ್ಣುವನ್ನ ನೀವು ಪೂಜೆ ಮಾಡ್ರಿ. ಅವರ ನಾಮಾವಳಿ ಓದಿರಿ.